ಮ್ಯಾಚ್ ಆಗ್ತಿದ್ದಂತೆ ಕೊಹ್ಲಿಗೆ ಚೋಕ್ ಕೊಟ್ಟ ಗಂಭೀರ್. ವಿರಾಟ್ ರನ್ನ ಮತ್ತೆ ಕೆಣಕಿದ್ರ ಗೌತಮ್ ಗಂಭೀರ್. ಆಟ ಆಡಬೇಕು ಇಲ್ಲಾಂದ್ರೆ ರೈಟ್ ಏಳಬೇಕು ಅಂತ ಹೇಳಿದ ಗೌತಮ್ ಗಂಭೀರ್. ಫಾರ್ಮ್ ನಲ್ಲಿ ಇಲ್ಲ ಅಂತ ನೆಪ ಹೇಳಿದ್ರೆ ಗೆಟ್ ಲಾಸ್ಟ್. ಮತ್ತೆ ಶುರುವಾಯಿತು ಕೊಹ್ಲಿ ಗಂಭೀರ್ ಗುದ್ದಾಟ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ, ಇದು ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಮಸ್ತೆ ವೀಕ್ಷಕರೇ, ನಾನು ಅಖಿಲೇಶ್ ದಬ್ಬೆಕಟ್ಟ. ಆಗಸ್ಟ್ 2ರಿಂದ ಆರಂಭವಾಗ್ತಿರುವಂತಹ ಏಕದಿನ ಕ್ರಿಕೆಟ್ ಮಹಾಯುದ್ಧಕ್ಕೆ ಕಿಂಗ್ ಕೊಹ್ಲಿ ಕಂಬ್ಯಾಕ್ ಮಾಡಲಿಕ್ಕೆ ಸಿದ್ಧವಾಗಿ ನಿಂತಿದ್ದಾರೆ. ಇನ್ನು ವಿಶ್ವಕಪ್ ವಿಜಯದ ಬೆನ್ನಲ್ಲೇ ಎಲ್ಲರಿಗೂ ದೊಡ್ಡ ಶಾಕ್ ಅನ್ನ ಕೊಟ್ಟಿದ್ರು. ಅದೇ T20 ಫಾರ್ಮೆಟ್ಗೆ ವಿದಾಯವನ್ನ ಹೇಳಿ ರಿಲ್ಯಾಕ್ಸ್ ಮೂಡ್ಗೆ ಜಾರಿದ್ರು ನಮ್ಮ ಕಿಂಗ್ ಕೊಹ್ಲಿ. ಆದ್ರೆ ಈಗ ಮತ್ತೆ ಕಿಂಗ್ ಕೊಹ್ಲಿ ಶ್ರೀಲಂಕಾ ನಡುವೆ ಇರುವಂತಹ ಏಕದಿನ ಸರಣಿಗೆ ಫೀಲ್ಡ್ ಗಿಡ್ಲಿಕ್ಕೆ ಸಿದ್ಧವಾಗಿ ನಿಂತಿದ್ದಾರೆ. ಆದ್ರೆ ಇವೆಲ್ಲದರ ನಡುವೆ ಮತ್ತೊಂದು ಪ್ರಶ್ನೆ ಶುರುವಾಗಿದೆ. ಹೌದು, ಅದೇ ಟೀಮ್ ಇಂಡಿಯಾ ಕ್ಯಾಪ್ಟನ್ ಆಗಿರುವಂತಹ ಗಂಭೀರ್ ಒಂದು ಗಂಭೀರವಾಗಿರುವಂತಹ ಸಂದೇಶವನ್ನ ರವಾನಿಸಿದ್ದಾರೆ. ಇದರ ಬೆನ್ನಲ್ಲೇ ಶುರುವಾಯಿತು ನೋಡಿ ಹಲವು ಪ್ರಶ್ನೆಗಳು. ಅದೇ ವಿರಾಟ್ ಕೊಹ್ಲಿ ಈ ಬಾರಿ ಉತ್ತಮ ಪ್ರದರ್ಶನವನ್ನ ನೀಡಿಲ್ಲ ಅಂತಂದ್ರೆ ಮುಂದೆ ಟೀಮ್ ಇಂಡಿಯಾದಲ್ಲಿ ಸೈಡ್ ಲೈನ್ ಆಗಿಬಿಡ್ತಾರೆ ಅಂತ. ಹಾಗಾದ್ರೆ ಏನಿದು ವಿಚಾರ? ಇವೆಲ್ಲವನ್ನ ಈ ವಿಡಿಯೋದಲ್ಲಿ ಇಂಚಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಮತ್ತೆ ಕಂಬ್ಯಾಕ್ ಮಾಡಲು ಸಜ್ಜಾಗಿರೋ ವಿರಾಟ್ ಕೊಹ್ಲಿಗೆ ಶ್ರೀಲಂಕಾ ನಾಡಿನಲ್ಲಿ ಅಗ್ನಿ ಪರೀಕ್ಷೆ ಕಾದಿದೆ. ಚುಟುಕು ವಿಶ್ವಕಪ್ ಫೈನಲ್ ಪಂದ್ಯದಲ್ಲಿ ಕೊಹ್ಲಿ ಸಾಲಿಡ್ ಬ್ಯಾಟಿಂಗ್ ಅನ್ನ ನಡೆಸಿದ್ರು. ದಮ್ದಾರ್ ಪ್ರದರ್ಶನ ನೀಡಿ ಟ್ರೋಫಿಯನ್ನ ಗೆಲ್ಲಿಸಿದ್ರು. ಫೈನಲ್ ಪಂದ್ಯವನ್ನ ಹೊರತುಪಡಿಸಿದ್ರೆ ಉಳಿದ ಪಂದ್ಯಗಳಲ್ಲಿ ನೀಡಿದ್ದು ಪ್ಲಾಫ್ ಶೋ. ಕಳಪೆ ಫಾರ್ಮ್ ಕೊಹ್ಲಿಯನ್ನ ಬಿಡದೆ ಕಾಡಿತ್ತು. ವಿರಾಟ್ ಕೊಹ್ಲಿ ವಿಶ್ವ ಕ್ರಿಕೆಟ್ ಲೋಕ ಕಂಡ ಸರ್ವಶ್ರೇಷ್ಠ ಕ್ರಿಕೆಟಿಗ ಅನ್ನೋದ್ರಲ್ಲಿ ಅನುಮಾನವೇ ಇಲ್ಲ. ಬದಲಾಗ್ತಿರೋ ಕಾಲಘಟ್ಟದಲ್ಲಿ ಕೊಹ್ಲಿಯ ಆಟ ಡಲ್ ಹೊಡಿತಿದೆ ಅಂತ ಅನಿಸ್ತಿದೆ. ಟೀಮ್ ಇಂಡಿಯಾದಲ್ಲೂ ಆಂಕರ್ ರೋಲ್ ಪ್ಲೇ ಮಾಡ್ತಿರುವವರಿಗೆ ಅಗ್ರೆಸಿವ್ ಆಟಗಾರರಿಗೆ ಹೆಚ್ಚು ಪ್ರಾಮುಖ್ಯತೆ ಸಿಗ್ತಿದೆ. ಹೀಗಾಗಿ ಕೊಹ್ಲಿಯ ಆಟದಲ್ಲಿ ಬದಲಾವಣೆ ಬೇಕಿದೆ. ಇಲ್ಲಾಂದ್ರೆ ಬದಲಾವಣೆ ಕಾಣ್ತಾ ಇರೋ ಭಾರತ ತಂಡದಿಂದ ಸೈಡ್ ಲೈನ್ ಆಗೋ ಸಾಧ್ಯತೆ ಹೆಚ್ಚಿದೆ. ಟೀಮ್ ಇಂಡಿಯಾದ ಮ್ಯಾನೇಜ್ಮೆಂಟ್ ಈಗ ಕಂಪ್ಲೀಟ್ ಆಗಿ ಚೇಂಜ್ ಆಗಿದೆ. ಭವಿಷ್ಯದ ಪ್ಲಾನ್ ಅನ್ನ ರೂಪಿಸ್ತಿರೋ ಹೊಸ ಮ್ಯಾನೇಜ್ಮೆಂಟ್ ಯಂಗ್ ಸ್ಟಾರ್ಗಳ ಮೇಲೆ ಕಣ್ಣಿಟ್ಟಿದೆ. ಯಂಗ್ ಸ್ಟಾರ್ ಕೂಡ ಯಾವ ಸೀನಿಯರ್ಸ್ಗೂ ಕಡಿಮೆ ಇಲ್ಲದಂತೆ ಪರ್ಫಾರ್ಮ್ ಮಾಡ್ತಿದ್ದಾರೆ. ಒಂದೊಂದು ಸ್ಥಾನಕ್ಕೂ ತೀವ್ರವಾದ ಪೈಪೋಟಿ ಏರ್ಪಟ್ಟಿದೆ. ಹೀಗಾಗಿ ವಿರಾಟ್ ಕೊಹ್ಲಿ ಪರ್ಫಾರ್ಮೆನ್ಸ್ ಮಾಡಲೇಬೇಕಾದಂತ ಅನಿವಾರ್ಯತೆ ಈಗ ಎದ್ದು ಕಾಣ್ತಿದೆ. ಇದೀಗ ಟೀಮ್ ಇಂಡಿಯಾ ಹೆಡ್ ಕೋಚ್ ಹುದ್ದೆಗೇರಿರುವ ಗಂಭೀರ್ ನೋ ರೆಸ್ಟ್ ಎಂಬ ವಾರ್ನಿಂಗ್ ಅನ್ನ ಕಳಿಸಿದ್ದಾರೆ. ಮುಂಬರೋ ಚಾಂಪಿಯನ್ಸ್ ಟ್ರೋಫಿ ನಂತರದ ವರ್ಲ್ಡ್ ಕಪ್ ಟೆಸ್ಟ್ ಚಾಂಪಿಯನ್ಶಿಪ್ ಟಾರ್ಗೆಟ್ ಮಾಡಿರೋ ಗೌತಮ್ ಹೆಚ್ಚು ಪಂದ್ಯಗಳನ್ನ ಆಡುವಂತೆ ಸೂಚಿಸಿದ್ದಾರೆ. ಆಟದ ಜೊತೆಗೆ ಕೊಹ್ಲಿ ರೆಸ್ಟ್ ವಿಚಾರದಲ್ಲೂ ಈಗ ಬದಲಾಗಬೇಕಾಗಿದೆ. ಮ್ಯಾನೇಜ್ಮೆಂಟ್ ಮಾತನ್ನ ಮೀರಿದ್ರೆ ಟೀಮ್ ಇಂಡಿಯಾದಿಂದ ಸೈಡ್ ಲೈನ್ ಆಗೋ ಆತಂಕ ಎದುರಾಗಿಬಿಟ್ಟಿದೆ. 2027ರ ಏಕದಿನ ವಿಶ್ವಕಪ್ ತಂಡದ ಡೋರ್ ಕೂಡ ವಿರಾಟ್ ಕೊಹ್ಲಿಯ ಪಾಲಿಗೆ ಓಪನ್ ಇದೆ ಎನ್ನುವಂತಹ ಸಂದೇಶವನ್ನ ಗೌತಮ್ ಗಂಭೀರ್ ಅವರು ಹೇಳಿದ್ದಾರೆ. ಷರತ್ತುಗಳು ಅನ್ವಯ ಅಂದಿರೋ ಗಂಭೀರ್ ಫಿಟ್ನೆಸ್ ಫಾರ್ಮ್ 2ನ್ನ ಕಾಯ್ದುಕೊಳ್ಳಬೇಕು ಎನ್ನುವಂತಹ ಸಂದೇಶವನ್ನ ರವಾನಿಸಿದ್ದಾರೆ. ಒಟ್ಟಲ್ಲಿ ರಿಲ್ಯಾಕ್ಸ್ ಮೂಡಿಂದ ಮತ್ತೆ ಫೀಲ್ಡ್ ಗಿಳಿಲಿಕ್ಕೆ ವಿರಾಟ್ ಕೊಹ್ಲಿ ಅವರು ಸಿದ್ಧವಾಗಿ ನಿಂತಿದ್ದಾರೆ. ಇನ್ನು ಹಲವು ಸವಾಲುಗಳನ್ನ ಎದುರಿಸಬೇಕಾಗಿರುವಂತಹ ಸನ್ನಿವೇಶ ಈಗ ಕಿಂಗ್ ಕೊಹ್ಲಿಯನ್ನ ಕಾಡ್ತಾ ಇದೆ. ಹಾಗಾದ್ರೆ ಈ ಎಲ್ಲ ಚಾಲೆಂಜಸ್ ಗಳನ್ನ ಮೀರಿ ಮತ್ತೆ ವಿರಾಟ್ ಕೊಹ್ಲಿ ತಮ್ಮ ವಿರಾಟ ದರ್ಶನವನ್ನ ಫೀಲ್ಡ್ ನಲ್ಲಿ ನೀಡ್ತಾರಾ? ಕಾದು ನೋಡಬೇಕು. ಇನ್ನಷ್ಟು ವಿಡಿಯೋಸ್ ಹಾಗೂ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.